ಅತಿಯಾದ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಮಾತನಾಡಿಸುತ್ತಿದ್ದಲ್ಲಿ ನಮ್ಮ ಜನಕರು ಈ ರೀತಿ ವ್ಯಸನದಿಂದಿರಲು ಕಾರಣವೇನಮ್ಮ? ಅಮ್ಮ, ಒಂದು ವೇಳೆ ನನ್ನಿಂದೇನಾದರೂ ಅಪರಾಧವಾಗಿರಬಹುದೇ? ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ ರಾಮಚಂದ್ರ. ನಿಮ್ಮ ತಂದೆಯವರು ಆಡಿದ ಮಾತನ್ನು ನಡೆಸಲಾರದೆ ಪಡುತ್ತಿರುವ ವ್ಯಕ್ತಿ ಇದು. ಜನಕನ್ನು ನಡೆಸಲಾರದ ಆ ವಚನಗಳ್ಯಾವು ಅಮ್ಮ? ಇದುವರೆಗೂ ತಂದೆಯ ಪರೀಕ್ಷೆ ಆಯಿತು, ಇನ್ನು ನಿನ್ನ ಪರೀಕ್ಷೆ. ಅಮ್ಮ, ನೀನು ಎಲ್ಲರೂ ನನ್ನೊಡನೆ ಈ ರೀತಿ ಮಾತನಾಡಿರಬಲ್ಲ. ಹಿಂದೆ ತಾಯಿ ಈ ರೀತಿ ವ್ಯಕ್ತಿವಾಗಿ ಮಾತನಾಡುತ್ತಿದ್ದೆ. ಅಮ್ಮ, ಜನಕನ್ನು ನಡೆಸಿಕೊಳ್ಳಲಾರದ ಅದೆಷ್ಟೇ ಕಠಿಣವಾದ ಕಾರ್ಯವಾದರೂ ನಾನು ನಡೆಸಿಕೊಡಲು ಸಿದ್ಧನಾಗಿರುವೆನು ತಾಯಿ. ಅಷ್ಟೇ ಏಕೆ, ಇಕ್ಷ್ವಾಕು ವಂಶದ ಕೀರ್ತಿ ಜ್ಯೋತಿಯಾದ ಭಗವಾನ್ ವಾಸ್ತವ ಸಾಕ್ಷಿಯಾಗುವುದು. ಅದಲ್ಲದೆ ಜನಕನ ಪಾದ ಸಾಕ್ಷಿಯಾಗಿ ಹೇಳ್ತಾರೆ. ಆ ನಿನ್ನ ವಚನಗಳ್ಯಾವುವು? ಹಾಗಾದರೆ ಕೇಳು ರಾಮಚಂದ್ರ. ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಈಗ ಆ ವರಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೊಂಡಿರುವೆನು. ಏನೆಂಬುದ ತಾಯಿ? ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಭರತನಿಗೆ ಕೇಳಿಕೊಂಡಿದ್ದೇನೆ. ಅಮ್ಮ, ಈ ಅಲ್ಪವಾದ ವಿಷಯಕ್ಕೆ ಭರತನಾರು ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರಾಡಿದರೆ ನಮ್ಮ ಈ ನೆಲವನ್ನ? ಇಬ್ಬರು ದಶರಥ ಚಕ್ರವರ್ತಿಯ ಪುತ್ರರೇ ಅಲ್ಲವೇ? ಅಮ್ಮ, ಅಶಾಶ್ವತವಾದ ಈ ಸಾಮ್ರಾಜ್ಯ ದಾಸಿಗಾಗಿ ಶಾಶ್ವತವಾದ ಪ್ರಾಪ್ತಿಯ ಸುಖಿಯನ್ನು ನಾನು ಆಗಲಿ. ಇಚ್ಛೆಯಂತೆ ನನ್ನ ಮುದ್ದು ಸಹೋದರನಾದ ಭರತನೇ ಈ ಕೋಸಲ ಸಾಮ್ರಾಜ್ಯದ ಸಿಂಹಾಸನಾಧೀಶ್ವರನಾಗಲಿ. ಹೇಳು ತಾಯಿ, ಆ ನಿನ್ನ 2ನೆಯ ವರದಿ ಯಾವುದು? ಸಮಾಧಾನರಾಗಿರಿ ಜನಕ, ಸಮಾಧಾನರಾಗಿರಿ ಪುತ್ರ. ಸಾವಿರ ಸಿಡಿಲಿನ ಆಘಾತವನ್ನು ಅಂಜಲು ಅಡ್ಡದೆ ಸಹಿತ